ನಮಸ್ಕಾರ ಎಲ್ಲರಿಗೂ. ಕರ್ನಾಟಕದ ವರ್ಷದ 6 ತಿಂಗಳು ನೀರಿನಲ್ಲಿ ಮುಳುಗಿರುವ ಮತ್ತು 6 ತಿಂಗಳು ದಡ ಸೇರುವ ಯಾವುದಾದರೂ ಚರ್ಚ್ ಬಗ್ಗೆ ಕೇಳಿದ್ದೀರಾ? ಇದನ್ನು ಫ್ಲೋಟಿಂಗ್ ಚರ್ಚ್ ಅಥವಾ ಮುಳುಗುವ ಚರ್ಚ್ ಅಂತಲೂ ಹೇಳ್ತಾರೆ. ಇದಿರೋದು ಮತ್ತು ಎಲ್ಲೂ ಅಲ್ಲ, ನಮ್ಮ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿಯಲ್ಲಿ. ಬನ್ನಿ ಇದರ ರಹಸ್ಯವನ್ನು ತಿಳಿಯೋಣ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿರೋದು ಶೆಟ್ಟಿಹಳ್ಳಿ ಚರ್ಚಿಗೆ. ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಈ ಚರ್ಚನ್ನು 1860ರ ದಶಕದಲ್ಲಿ 160 ವರ್ಷದ ಹಿಂದೆ ಫ್ರೆಂಚ್ ಮಿಷನರಿಗಳು ನಿರ್ಮಿಸಿದ್ದಾರೆ. ಆ ಸಮಯದಲ್ಲಿ ಹಾಸನ ಮತ್ತು ಸಕಲೇಶಪುರ ಭಾಗದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಕಾಫಿ ಎಸ್ಟೇಟ್ ಮಾಲೀಕರು ಅಲ್ಲಿ ವಾಸವಾಗಿದ್ದರು. ಅವರ ಪ್ರಾರ್ಥನೆಗಾಗಿ ಈ ಚರ್ಚನ್ನು ನಿರ್ಮಿಸಲಾಗಿತ್ತು. ಇದರ ನಿಜವಾದ ಹೆಸರು ಶೆಟ್ಟಿಹಳ್ಳಿ ರೋಸರಿ ಚರ್ಚ್. ಇದು ಯುರೋಪಿಯನ್ ಶೈಲಿಯ ಗಾಥಿಕ್ ವಾಸ್ತುಶಿಲ್ಪಕ್ಕೆ ಉದಾಹರಣೆ. ಎತ್ತರವಾದ ಕಮಾನು ಮತ್ತು ಕಂಬಗಳು ಇದಕ್ಕೆ ಹೈಲೈಟ್. ಈ ಚರ್ಚಿನ ವಿಶೇಷ ಏನೆಂದರೆ ಇದನ್ನು ಕಟ್ಟುವಾಗ ಸಿಮೆಂಟಿನ ಜೊತೆಗೆ ಬೆಲ್ಲ ಮತ್ತು ಮೊಟ್ಟೆಯ ಮಿಶ್ರಣವನ್ನು ಬಳಸಿದ್ದಾರಂತೆ. ಆದ್ದರಿಂದ ಇಂದು ಈ ಚರ್ಚು ನೀರಿನಲ್ಲಿ ಮುಳುಗಿದ್ದರೂ ಗಟ್ಟಿಯಾಗಿ ನಿಂತಿದೆ. ಈ ಚರ್ಚನ್ನು ನೋಡಲು ಸರಿಯಾದ ಸಮಯ ಜುಲೈಯಿಂದ ಅಕ್ಟೋಬರ್. ನೀರಿನಲ್ಲಿ ಮುಳುಗಿರುವ ದೃಶ್ಯವನ್ನು ನೋಡಲು ಡಿಸೆಂಬರಿಂದ ಮೇ ಒಳಗೆ ಚರ್ಚ್ಗೆ ಹೋದರೆ ಒಳಗಡೆ ಹೋಗಿ ನೋಡಬಹುದು. ತುಂಬ ಸುಂದರವಾದ ಈ ಚರ್ಚನ್ನು ನಿರ್ಮಿಸಿದ್ದಾರೆ. ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡಿ. ಈ ಶೆಟ್ಟಿಹಳ್ಳಿ ಚರ್ಚಲ್ಲಿ ಫೋಟೋಶೂಟ್ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆ್ಯಂಡ್ ಮೂವೀಸ್ ಕೂಡ ಮಾಡಿದ್ದಾರೆ. ಅಲ್ಲಿ ಏನು ಬ್ರಿಡ್ಜ್ ಕಾಣಿಸ್ತಾ ಇದೆ ಅದು ಕೂಡ ಆಗಿನ ಕಾಲದಲ್ಲೇ ಬ್ರಿಟಿಷ್ ಅವರು ಕಟ್ಟಿರೋದು. ಅದು ಅಲ್ಲಿ ಕೂಡ ಹೋಗಿನೂ ಫೋಟೋಶೂಟ್ನ ಮಾಡ್ಕೊಳ್ಬೋದು. ಅಲ್ಲಿಗೆ ಹೋದ್ರೂ ಶೆಟ್ಟಿಹಳ್ಳಿದು ಚರ್ಚ್ ಅಲ್ಲಿಗೆ ವ್ಯೂ ಆಗಿ ನೀವು ನೋಡ್ಬೋದು. ಆಗಿನ ಕಾಲದಲ್ಲೇ ನೋಡಿ ಕರ್ವ್ ಇಟ್ಕೆನ ಕಟ್ಟಿದ್ದಾರೆ. ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಈ ಚರ್ಚ್ನ. ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡಿ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಕಮೆಂಟ್ಸ್ ಮೂಲಕ ಶೇರ್ ಮಾಡಿ. ನಿಮಗೆ ಈ ಕತೆ ಕೇಳಿ ಬೋರ್ ಆಗ್ಬೋದು, ಬಟ್ ಇಲ್ಲಿಯ ಕತೆ ರಹಸ್ಯವನ್ನು ತಿಳಿದು ನನಗಂತೂ ತುಂಬಾ ಖುಷಿ ಆಯಿತು. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಚೆನ್ನಾಗಿದೆ. ಈ ಪ್ಲೇಸು ತುಂಬ ಬ್ಯೂಟಿಫುಲ್ ಆಗಿದೆ. ಆ ನೀರು ಹತ್ರ ಕುತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಈವನ್ ಅಲ್ಲಿ ಮಕ್ಕಳು ಕೂಡ ಆಟ ಆಡ್ಕೊಳ್ಬೋದು ವಾಟರಲ್ಲಿ. ತುಂಬ ಜನ ಬಂದಿದ್ದರು ಅಲ್ಲಿಗೆ. ನನಗಂತೂ ಅಲ್ಲಿ ಹೋಗಿ ತುಂಬ ಖುಷಿ ಆಯಿತು. ತುಂಬಾ ಚೆನ್ನಾಗೂ ಇತ್ತು. ನೀವು ಕೂಡ ವಿಸಿಟ್ ಮಾಡಿ. ಮತ್ತೇನು ನೀವು ಹೋಗಬೇಕು ಅಂತ ಅನಿಸುತ್ತೆ. ಶೆಟ್ಟಿಹಳ್ಳಿ ಚರ್ಚಿಗೆ ಅಪ್ರಾಕ್ಸಿಮೇಟ್ಲಿ ಹಾಸನಿಂದ 40 ಕಿಲೋಮೀಟರ್ಸ್ ದೂರದಲ್ಲಿದೆ. 200 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ಇದೆ. ನೀವು ಕೂಡ ವಿಸಿಟ್ ಮಾಡಿ. ಈ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ನೀವು ಒಳಗೆಲ್ಲ ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ನೀರಿದ್ದಾಗಲೂ ನೋಡಿದ್ರು ಚೆನ್ನಾಗಿರುತ್ತೆ, ಯಾಕೆಂದರೆ ಫುಲ್ ಚರ್ಚ್ ಕವರ್ ಆಗಿರುತ್ತೆ. ಆವಾಗಲೂ ಬಂದು ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನಾನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.